ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಗಳೂರು ಜಪ್ಪಿನಮೊಗರು ಹೆದ್ದಾರಿಯಲ್ಲಿ ನಸುಕಿನ ವೇಳೆ ನಡೆದ ಭೀಕರ ಅಪಘಾತ. ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ. ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣದಲ್ಲಿ ಅಕ್ರಮ ನಡೆದ ಹಿನ್ನೆಲೆ ನಿರ್ಮಾಣ ಕಂಪನಿಯಾದ ಮೆಗಾ ಕನ್ಸ್ಟ್ರಕ್ಷನ್ಗೆ 1 ವರ್ಷದ ಅವಧಿಗೆ ನಿಷೇಧ. ತಳಂಗರ ಮಲಿಕ್ ದಿನಾರ್ ಮಸೀದಿಯ ಕೊಳದಲ್ಲಿ ಮುಳುಗಿ ಯುವಕನೊಬ್ಬ ಮೃತಪಟ್ಟ ಘಟನೆ. ಫೈಜಾನ್ ಮೃತ ದುರ್ದೈವಿ. ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಮೀಂಜ ಪಂಚಾಯತ್ನ ಕೃಷಿಕ ಬಾಬು ಎಂಬವರ ಮನೆ ಕುಸಿಯುವ ಭೀತಿಯಲ್ಲಿ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವ ಸಮಾಲೋಚನೆ ಹಾಗೂ ಸಮಿತಿ ರೂಪೀಕರಣ ಸಭೆ. ಕ್ಷೇತ್ರ ತಂತ್ರಿವರ್ಯ ಉಳಿಯತ್ತಾಯ ವಿಷ್ಣು ಅಸ್ರಾ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಂಗಳೂರು ಜಪ್ಪಿನಮೊಗರು ಹೆದ್ದಾರಿಯಲ್ಲಿ ನಸುಕಿನ ವೇಳೆಗೆ ಭೀಕರ ಅಪಘಾತ ನಡೆದಿದ್ದು, ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಮಂಗಳೂರು ಕದ್ರಿ ನಿವಾಸಿ ಅಮನ್ ರಾವ್ ಹಾಗೂ ದೇರಬೈಲ್ ನಿವಾಸಿ ಓಂ ಶ್ರೀ ಪೂಜಾರಿ ಮೃತ ದುರ್ದೈವಿಗಳು. ಜೊತೆಗಿದ್ದವರಲ್ಲಿ ಮತ್ತಿಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು, ಓರ್ವ ಅಪಾಯದಿಂದ ಪಾರಾಗಿದ್ದಾನೆ. ಮಂಗಳೂರು ಜಪ್ಪಿನಮೊಗರು ಹೆದ್ದಾರಿಯಲ್ಲಿ ನಸುಕಿನ ವೇಳೆಗೆ ಭೀಕರ ಅಪಘಾತ ನಡೆದಿದ್ದು, ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಮಂಗಳೂರು ಕದ್ರಿ ನಿವಾಸಿ ಅಮನ್ ರಾವ್ ಹಾಗೂ ದೇರಬೈಲು ನಿವಾಸಿ ಓಂ ಶ್ರೀ ಪೂಜಾರಿ ಮೃತ ದುರ್ದೈವಿಗಳು. ಜೊತೆಗಿದ್ದವರಲ್ಲಿ ಆಶಿಕ್ ಹಾಗೂ ವಂಶಿ ಗಂಭೀರವಾಗಿ ಗಾಯಗೊಂಡು ತೀವ್ರ ನಿಗಾದಲ್ಲಿದ್ದಾರೆ. ಇನ್ನೋರ್ವ ಇಟಲಿ ಮೂಲದ ಪ್ರವಾಸಿಗ ಜೆರ್ರಿ ಎಂಬಾತ ಅಪಾಯದಿಂದ ಪಾರಾಗಿದ್ದಾನೆ. ಮೃತಪಟ್ಟವರಲ್ಲಿ ಓಂ ಶ್ರೀ ಪೂಜಾರಿ ದಕ್ಷಿಣ ಕನ್ನಡ ಎನ್ಎಸ್ಯುಐನ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದು, ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದರು. ಓಂ ಶ್ರೀ ಪೂಜಾರಿ ಹಾಗೂ ಉಳಿದ 4 ಸ್ನೇಹಿತರು ಮಂಗಳವಾರ ತಡರಾತ್ರಿ 2 ಗಂಟೆ ಸುಮಾರಿಗೆ ತಲಪಾಡಿಯಿಂದ ಮಂಗಳೂರು ಕಡೆಗೆ ಬರುತ್ತಿದ್ದರು. ಜಪ್ಪಿನಮೊಗರುವಿನಲ್ಲಿ ಚಾಲಕ ಅಮನ್ ರಾವ್ ಅವರ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ ಏರಿ ಬಳಿಕ ಪಲ್ಟಿಯಾಗಿದೆ. ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಕಾರು ಚಾಲಕ ಹಾಗೂ ಚಾಲಕನ ಹಿಂಭಾಗದ ಸೀಟ್ನಲ್ಲಿದ್ದ ಓಂ ಶ್ರೀ ಪೂಜಾರಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನ್ಯೂಸ್ ಬ್ಯೂರೋ, ಮಂಗಳೂರು. ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣದಲ್ಲಿ ಅಕ್ರಮ ನಡೆದ ಹಿನ್ನೆಲೆಯಲ್ಲಿ ನಿರ್ಮಾಣ ಕಂಪನಿಯಾದ ಮೆಗಾ ಕನ್ಸ್ಟ್ರಕ್ಷನ್ ಅನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು 1 ವರ್ಷದ ಅವಧಿಗೆ ನಿಷೇಧಿಸಿದೆ. ಕಾಸರಗೋಡು ಜಿಲ್ಲೆಯ ಚೆಂಗಳ ನೀಲೇಶ್ವರ ರೀಚ್ನ ನಿರ್ಮಾಣ ಜವಾಬ್ದಾರಿಯಾಗಿದೆ ಮೆಗಾಗೆ ಇರುವುದು. ಗಂಭೀರ ನ್ಯೂನತೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ 90 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸುವುದು ಸೇರಿದಂತೆ ವಿಷಯಗಳನ್ನು ಪರಿಗಣಿಸಲಾಗುತ್ತಿದೆ. ಈ ವಿಷಯದಲ್ಲಿ ಶೋಕಾಸ್ ನೋಟಿಸ್ ನೀಡಲಾಗಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣದಲ್ಲಿ ಅಕ್ರಮಗಳು ನಡೆದಿರುವ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕೇಂದ್ರವಿರುವ ಮೆಗಾ ಎಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿಗೆ ನಿಷೇಧ ಹೇರಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಕಾಸರಗೋಡು ಜಿಲ್ಲೆಯ ಚೆಂಗಳ ನೀಲೇಶ್ವರ ರೀಚ್ ನಿರ್ಮಾಣದ ಜವಾಬ್ದಾರಿ ಹೊಂದಿರುವ ಮೆಗಾ ಕಂಪನಿಗಾಗಿದೆ 1 ವರ್ಷದ ಅವಧಿಗೆ ನಿಷೇಧ ಹೇರಲಾಗಿರುವುದು. ರಾಷ್ಟ್ರೀಯ ಹೆದ್ದಾರಿಗಾಗಿ ಗುಡ್ಡಗಾಡು ಭಾಗದಲ್ಲಿ ಸಾಯಿಲ್ ನೇಲಿಂಗ್ ಮಾಡಿದ ನಂತರವೂ ಭೂಕುಸಿತ ಉಂಟಾದ ಘಟನೆಯನ್ನು ಪರಿಗಣಿಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಚೆರ್ಕಳದಲ್ಲಿ ಸಾಯಿಲ್ ನೇಲಿಂಗ್ ಮಾಡಿದ ಭಾಗ ಸೋಮವಾರ ಕುಸಿದಿದೆ. ವಿನ್ಯಾಸ ದೋಷಗಳು, ಹೆಚ್ಚಿನ ಇಳಿಜಾರು ಮತ್ತು ಕಳಪೆ ಒಳಚರಂಡಿ ವ್ಯವಸ್ಥೆ ಎಂಬುವುಗಳಾಗಿದೆ ಕುಸಿತ ಸಂಭವಿಸಲು ಕಾರಣ ಎಂದು ತನಿಖೆಯಲ್ಲಿ ಕಂಡುಬಂದಿದೆ. ಹೈಬ್ರಿಡ್ ಆನ್ವಿಟಿ ಮಾಡೆಲ್ ಎಂಬ ವಿಶೇಷ ಒಪ್ಪಂದದಡಿಯಲ್ಲಾಗಿದೆ ಈ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣವನ್ನು ಮಾಡಲಾಗುತ್ತಿರುವುದು. ಈ ಒಪ್ಪಂದದ ಪ್ರಕಾರ ರಸ್ತೆಯನ್ನು ನಿರ್ಮಿಸುವ ಕಂಪನಿಯೇ 15 ವರ್ಷಗಳ ಕಾಲ ರಸ್ತೆಯ ನಿರ್ವಹಣೆ ಮತ್ತು ದುರಸ್ತಿಗೆ ಜವಾಬ್ದಾರರಾಗಿರುತ್ತದೆ. ಆದ್ದರಿಂದ ಈಗ ಹಾನಿಗೊಳಗಾದ ಭಾಗವನ್ನು ತನ್ನದೇ ಆದ ವೆಚ್ಚದಲ್ಲಿ ಪುನರ್ ನಿರ್ಮಿಸುವ ಜವಾಬ್ದಾರಿಯನ್ನು ಮೆಗಾ ಎಂಜಿನಿಯರಿಂಗ್ ಕಂಪನಿ ಹೊಂದಿದೆ. ಈ ಗಂಭೀರ ಲೋಪವನ್ನು ಅನುಸರಿಸಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಮೆಗಾ ಎಂಜಿನಿಯರಿಂಗ್ಗೆ ಶೋಕಾಸ್ ನೋಟಿಸ್ ನೀಡಿದೆ. 1 ವರ್ಷದವರೆಗೆ ಕಂಪನಿಯನ್ನು ಬಿಡ್ಡಿಂಗ್ನಿಂದ ನಿಷೇಧಿಸಲು ಮತ್ತು 9 ಕೋಟಿ ರೂಪಾಯಿಗಳವರೆಗೆ ದಂಡ ವಿಧಿಸಲು ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ವಿವರವಾದ ಅಧ್ಯಯನ ನಡೆಸಲು ತಜ್ಞರ ಸಮಿತಿಯನ್ನು ನೇಮಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತಳಂಗರ ಮಲಿಕ್ ದಿನಾರ್ ಮಸೀದಿಯ ಕೊಳದಲ್ಲಿ ಮುಳುಗಿ ಯುವಕನೊಬ್ಬ ಮೃತಪಟ್ಟ ಘಟನೆ ನಡೆದಿದೆ. ಬೆಂಗಳೂರು ಡಿಜೆ ಹಳ್ಳಿಯ ಥಾನಿ ರಸ್ತೆಯ ಮುಜಾಹಿದ್ ಎಂಬವರ ಪುತ್ರ ಅರೇಬಿಕ್ ಕಾಲೇಜು ವಿದ್ಯಾರ್ಥಿ ಫೈಜಾನ್ ಮೃತ ದುರ್ದೈವಿ. ಕುಟುಂಬದೊಂದಿಗೆ ಮಲಿಕ್ ದಿನಾರ್ ಮಸೀದಿಗೆ ಜಿಯಾರತಿಗೆ ಆಗಮಿಸಿದ್ದ ಫೈಜಾನ್ ಕೊಳದಲ್ಲಿ ಸ್ನಾನಕ್ಕೆ ಇಳಿದ ತಮ್ಮನನ್ನು ರಕ್ಷಿಸಲು ಪ್ರಯತ್ನಿಸುವ ನಡುವೆ ಮುಳುಗಿ ಮೃತಪಟ್ಟಿರುವುದು. ಮತ್ತೋರ್ವನನ್ನು ಅಗ್ನಿಶಾಮಕ ದಳ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದೆ. ಬುಧವಾರ ಬೆಳಗ್ಗೆ 11 ಗಂಟೆಗೆ ಘಟನೆ ನಡೆದಿರುವುದು.
ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮೀಂಜ ಪಂಚಾಯತ್ನ ಕೃಷಿಕ ಬಾಬು ಎಂಬವರ ಮನೆ ಬಳಿಯಲ್ಲಿನ ಕೆಳಭಾಗದಲ್ಲಿ ಗುಡ್ಡೆ ಕುಸಿದು ಯಾವುದೇ ಕ್ಷಣದಲ್ಲಿ ಮನೆ ಧಾರಾಶಾಹಿಗೊಳ್ಳುವ ಭೀತಿ ಉಂಟಾಗಿದೆ. ಅಪಾರ ಕೃಷಿ ನಾಶ ಸಂಭವಿಸಿದ್ದು ಕುಟುಂಬವನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮೀಂಜ ಪಂಚಾಯತ್ನ ಮಿಯಾಪದವು ವಿದ್ಯಾವರ್ಧಕ ಹೈಸ್ಕೂಲ್ನ ಹಿಂಭಾಗದಲ್ಲಿರುವ ಕೃಷಿಕ ಬಾಬು ಎಂಬವರ ಮನೆ ಸಮೀಪದಲ್ಲಿ ಕೆಳಭಾಗದಲ್ಲಿ ಗುಡ್ಡೆ ಕುಸಿದು ಯಾವುದೇ ಕ್ಷಣದಲ್ಲಿ ಮನೆ ಧಾರಾಶಾಹಿಗೊಳ್ಳುವ ಭೀತಿ ಉಂಟಾಗಿದೆ. ಸೋಮವಾರದಂದು ಈ ಘಟನೆ ನಡೆದಿರುವುದು. ಇದರಿಂದ ಮನೆಯ ಸುತ್ತು ಕಲ್ಲಿನ ಆವರಣಗೋಡೆ ಸಂಪೂರ್ಣ ಕುಸಿದು ಹೋಗಿ ಮನೆಯ ಅಡಿಪಾಯದವರೆಗೆ ತಲುಪಿದ್ದು ಇದೀಗ ಕುಟುಂಬ ಸ್ಥಳಾಂತರಗೊಂಡಿದ್ದಾರೆ. ಇದೇ ವೇಳೆ ತೋಟದಲ್ಲಿರುವ ಬಾವಿ, ಮೋಟಾರು ಪಂಪು ಸಹಿತ ಅಡಿಕೆ, ತೆಂಗು, ರಬ್ಬರ್ ಕೃಷಿ ಸಂಪೂರ್ಣವಾಗಿ ನಾಶಗೊಂಡಿದೆ. ಅಲ್ಲದೆ ಹಲವು ವಿದ್ಯುತ್ ಕಂಬಗಳು ಕೂಡ ಹಾನಿಗೊಂಡಿದೆ. ಭಾರೀ ಪ್ರಮಾಣದ ನಾಶನಷ್ಟ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಮೀಂಜ ಪಂಚಾಯತ್ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ, ಉಪಾಧ್ಯಕ್ಷ ಜಯರಾಮ್ ಬಲ್ಲಂಗೂಡೇಲು, ಅಸಿಸ್ಟೆಂಟ್ ಕಾರ್ಯದರ್ಶಿ ನಾರಾಯಣ, ವಾರ್ಡ್ ಸದಸ್ಯೆ ಕುಸುಮಾ ಮೋಹನ್, ವಿಲೇಜ್ ಕೃಷಿ ಅಧಿಕಾರಿಗಳು, ವಿವಿಧ ವಾರ್ಡ್ ಸದಸ್ಯರುಗಳು ಸ್ಥಳ ಸಂದರ್ಶಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಲ್ಲದೆ ಮಿಯಾಪದವು ಶಾಲೆಯ ಅಧ್ಯಾಪಕರು ಹಾಗೂ ಸ್ಥಳೀಯರು ಭೇಟಿ ನೀಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವ ಸಮಾಲೋಚನೆ ಹಾಗೂ ಸಮಿತಿ ರೂಪೀಕರಣ ಸಭೆ ನಡೆಯಿತು. ಕ್ಷೇತ್ರ ತಂತ್ರಿವರ್ಯ ಉಳಿಯತ್ತಾಯ ವಿಷ್ಣು ಅಸ್ರ ಉದ್ಘಾಟಿಸಿದರು. ಕಾಸರಗೋಡು ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವ ಸಮಾಲೋಚನೆ ಹಾಗೂ ಸಮಿತಿ ರೂಪೀಕರಣ ಸಭೆ ನಡೆಯಿತು. ಕ್ಷೇತ್ರ ತಂತ್ರಿವರ್ಯ ಉಳಿಯತಾಯ ವಿಷ್ಣು ಅಸ್ತ್ರ ಉದ್ಘಾಟಿಸಿದರು. ಉಳಿದ ವಿಚಾರಗಳನ್ನು ಬ್ರಹ್ಮಕಲಶೋತ್ಸವ ಸಮಯ ಮಾತ್ರ ದಿನ ಮಾತ್ರ ನಮಗೆ ಇವತ್ತು ಪ್ರಕಟಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಪಂಚಾಂಗ ಬರಲಿಲ್ಲ. ಮಲಯಾಳ ಪಂಚಾಂಗ ಬರಬೇಕಿದ್ರೆ ಇನ್ನೂ 1 ತಿಂಗಳು ಕಾಯಬೇಕು ಅಂತ ಈಗ ದೈವಜ್ಞರು ನಿರ್ದೇಶಿಸಿದರು. ಮೊನ್ನೆ ಕಳೆದ ವಾರ ಹೊರತು ನಾವು ಸಂಪರ್ಕ ಮಾಡಿದೆವು. ಆಗ ಪಂಚಾಂಗ ಕೈಗೆ ಎಟಕಲಿಲ್ಲ. ಪಂಚಾಂಗ ಬಂದ ಮೇಲೆ ಮಾತ್ರ ದಿನ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಅಂತ. ಕ್ಷೇತ್ರಾಧ್ಯಕ್ಷ ಗಣೇಶ್ ಅಮೈ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಿರಿಯ ಸದಸ್ಯರಾದ ರಾಮನ್ ಚೆನ್ನಿಕರ, ಅಡ್ವೊಕೇಟ್ ಸದಾನಂದ ಶೆಟ್ಟಿ ಮಾತನಾಡಿದರು. ಕ್ಷೇತ್ರ ಅರ್ಚಕ ಶಾಸ್ತಾರ ಗಣನಾಥ, ವಸಂತಪೈ ಬದಿಯಡ್ಕ, ಗುರುಸ್ವಾಮಿ ನಾರಾಯಣ ಉಪಸ್ಥಿತರಿದ್ದರು. ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್ ಕೋಟೆಕಣಿ ಸ್ವಾಗತಿಸಿ ಕ್ಷೇತ್ರ ಕೋಶಾಧಿಕಾರಿ ಕಿಶೋರ್ ಕುಮಾರ್ ಧನ್ಯವಾದವಿತ್ತರು. ದೇವದಾಸ್ ನುಳಿಪಾಡಿ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕುಂಬಳೆ ಪೆರ್ವಾಡ್ ಕಡಲ ತೀರದಲ್ಲಿ ಕಡಲ್ಕೊರೆತ ತೀವ್ರವಾಗುತ್ತಿದೆ. ಕರಾವಳಿ ತೀರ ರಕ್ಷಣೆಗಾಗಿ ಅಳವಡಿಸಿದ 100 ಮೀಟರ್ ಸಮುದ್ರ ತಡೆಗೋಡೆ ಬಲವಾದ ಅಲೆಗಳಿಂದಾಗಿ ಕೊಚ್ಚಿ ಹೋಗಿದೆ. ವೈಜ್ಞಾನಿಕ ಕರಾವಳಿ ಸಂರಕ್ಷಣಾ ಯೋಜನೆಗಳ ಕೊರತೆ ಈ ಪ್ರದೇಶದ ಜನರ ದುಃಖಕ್ಕೆ ಕಾರಣವಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಡಲ್ಕೊರೆತ ತಡೆಗಟ್ಟಲು ಅಧಿಕಾರಿಗಳು ನಡೆಸಿದ ಯಾವುದೇ ಪ್ರಯೋಗಗಳು ಬಲವಾದ ಸಮುದ್ರ ಪ್ರವಾಹವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಪೆರ್ವಾಡ್ ಬೀಚ್ ಸಾಬೀತುಪಡಿಸುತ್ತಿದೆ. 2023ರಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಜಿಯೋಬ್ಯಾಗ್ ಬಳಸಿ ನಿರ್ಮಿಸಲಾದ ಸಮುದ್ರ ರಕ್ಷಣಾ ಗೋಡೆಯು ಈಗ ಸಮುದ್ರದಿಂದ ಕೊಚ್ಚಿ ಹೋಗುತ್ತಿದೆ. ತೀವ್ರ ಕಡಲ್ಕೊರೆತವನ್ನು ಎದುರಿಸುತ್ತಿರುವ 150 ಮೀಟರ್ ಪ್ರದೇಶದಲ್ಲಿ ಈ ಗೋಡೆಯನ್ನು ಸ್ಥಾಪಿಸಲಾಗಿದೆ. 2 ವರ್ಷಗಳಿಂದ ತಡೆದುಕೊಳ್ಳುತ್ತಿದ್ದರೂ ಕಳೆದ 2 ದಿನಗಳಿಂದ ಮುಂದುವರೆದ ಬಲವಾದ ಅಲೆಗಳಿಂದಾಗಿ ಜಿಯೋಬ್ಯಾಗ್ ತಡೆಗೋಡೆಯ ಅರ್ಧದಷ್ಟು ಕೊಚ್ಚಿ ಹೋಗಿದೆ. ಪೆರ್ವಾಡ್ ಬೀಚ್ನಲ್ಲಿ ಸಣ್ಣ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಿದ ಉಳಿದ ತಡೆಗೋಡೆ ಸೋಮವಾರ ಕೊಚ್ಚಿ ಹೋಗಿದೆ. ಈ ಮಧ್ಯೆ ಕೋಯಿಪಾಡಿಯಲ್ಲಿ ದಶಕಗಳಷ್ಟು ಹಳೆಯದಾದ ದೊಡ್ಡ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಿದ ತಡೆಗೋಡೆ ಹಾಗೆಯೇ ಇರುವುದು ಕರಾವಳಿ ಪ್ರದೇಶಕ್ಕೆ ನಿರಾಳವಾಗಿದೆ. ಮಳೆಗಾಲದ ಆರಂಭದಲ್ಲಿ ಸಮುದ್ರ ಮಟ್ಟ ಏರಿಕೆ, ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದಿರುವುದು ಮತ್ತು ಟ್ರೋಲಿಂಗ್ ನಿಷೇಧವು ಕರಾವಳಿ ನಿವಾಸಿಗಳನ್ನು ಸಂಕಷ್ಟಕ್ಕೆ ಹಾಗೂ ಬರಗಾಲಕ್ಕೆ ದೂಡಿದೆ. ಮುಂಬರುವ ಮಳೆಗಾಲವನ್ನು ನೆಂದು ಕಂಗಾಲಾಗಿದ್ದಾರೆ ಕರಾವಳಿ ನಿವಾಸಿಗಳು. ಕರಾವಳಿ ಪ್ರದೇಶದಲ್ಲಿ ವೈಜ್ಞಾನಿಕ ಸಂರಕ್ಷಣಾ ಯೋಜನೆಗಳನ್ನು ಜಾರಿಗೆ ತರಬೇಕೆಂದು ಕರಾವಳಿ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇದಕ್ಕಾಗಿರುವ ಪ್ರಯತ್ನಗಳನ್ನು ಪ್ರಾರಂಭಿಸಿದ್ದರೂ ಅಧಿಕಾರಿಗಳ ಯೋಜನೆಯ ವಿಳಂಬವು ಕರಾವಳಿ ನಿವಾಸಿಗಳನ್ನು ಚಿಂತೆಗೀಡು ಮಾಡುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರುಂಬುಲಕಡವು ಕೋವಲ್ನಲ್ಲಿ ಸುಮಾರು 100 ಮನೆಗಳು ಜಲಾವೃತವಾಗಿವೆ. ಈ ಪ್ರದೇಶದಲ್ಲಿ ಹರಿಯುತ್ತಿದ್ದ ತೋಡಿಗೆ ತಡೆಯೊಡ್ಡಿ ಮನೆ ಹಾಗೂ ಕಾಂಪೌಂಡ್ ನಿರ್ಮಿಸಿರುವುದು ಮನೆಗಳು ಜಲಾವೃತವಾಗಲು ಕಾರಣವಾಗಿದೆ. ಮನೆಗಳಿಗೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೊಳಚೆ ನೀರು ನುಗ್ಗಿರುವುದರಿಂದ ಹೊರಗೆ ಹೋಗಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಸ್ಥಳೀಯ ನಿವಾಸಿಗಳು. ಬಾವಿಗಳಿಗೂ ಕೊಳಚೆ ನೀರು ನುಗ್ಗಿ ಕುಡಿಯುವ ನೀರಿಗೆ ತೊಂದರೆಯಾಗಿದೆ.
ಪೆರುಂಬಳಕಡವು ಕೋವಲ್ ನಿವಾಸಿಗಳಿಗೆ ಈ ಮಳೆಗಾಲ ಕಷ್ಟಕರ ದಿನವನ್ನಾಗಿದೆ ನೀಡುತ್ತಿರುವುದು. ಭಾರೀ ಮಳೆಯಿಂದಾಗಿ ಈ ಪ್ರದೇಶದ ಸುಮಾರು 100ರಷ್ಟು ಮನೆಗಳು ಜಲಾವೃತಗೊಂಡಿದೆ. ನೀರು ಹರಿಯುತ್ತಿದ್ದ ಪ್ರಮುಖ ತೋಡಿಗೆ ತಡೆಯೊಡ್ಡಿ ಮನೆ ಹಾಗೂ ಕಾಂಪೌಂಡ್ ನಿರ್ಮಿಸಿರುವುದು ಈ ದುಸ್ಥಿತಿಗೆ ಕಾರಣವಾಗಿದೆ. ತೋಡಿಗೆ ತಡೆಯೊಡ್ಡಿದ್ದರಿಂದ ಸಮೀಪದ ಬಯಲುಗಳಲ್ಲಿ ನೀರು ನಿಲ್ಲಲಾರಂಭಿಸಿದ್ದು, ಸಮೀಪ ಪ್ರದೇಶಗಳ ಮನೆಗಳಿಗೂ ನೀರು ನುಗ್ಗುತ್ತಿದೆ. ಸುತ್ತಮುತ್ತಲಿನ ಪ್ರದೇಶ ಹಾಗೂ ಮನೆಗಳಿಗೆ ಕೊಳಚೆ ನೀರು ನುಗ್ಗುತ್ತಿರುವುದರಿಂದ ಹೊರಬರಲು ಕೂಡ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಸ್ಥಳೀಯ ನಿವಾಸಿಗಳು. ಅಂಗಳ ಸೇರಿದಂತೆ ಪ್ರದೇಶಗಳು ಜಲಾವೃತಗೊಂಡಿರುವುದರಿಂದ ವಾಹನಗಳು ನೀರಿನಲ್ಲಿ ಮುಳುಗಿವೆ. ಬಾವಿಗಳಿಗೆ ಕೊಳಚೆ ನೀರು ಪ್ರವೇಶಿಸಿದ ಕಾರಣ ಕುಟುಂಬಗಳು ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ. ಸ್ಥಳೀಯರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ವಿಷಯದಲ್ಲಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ നിവാസി ഇബ്രാഹിം KC ന്യൂസ്ಗೆ ತಿಳಿಸಿದರು. വയൽ നിർത്തിയിട്ട് വീട് കെട്ടാൻ പെർമിഷൻ കൊടുത്തുകൊണ്ട് ഇപ്പോൾ വെള്ളം ഈ പഞ്ചായത്ത് തോടിലേക്ക് വെള്ളം പോകുന്നില്ല. എല്ലാം മൊത്തം വീടിൻ്റെ ചുറ്റും വെള്ളമാണ്. നമുക്ക് വെള്ളം ഉപയോഗിക്കാൻ പറ്റില്ല. കിണറിൽ മാലിന്യജലം കയറുന്നുണ്ട്. ചുറ്റുവട്ടം ബാത്റൂം ടോയ്ലറ്റ് ഉപയോഗിക്കാൻ പറ്റില്ല. അങ്ങനെ 100-100 വീടിനുള്ളൊരു ബുദ്ധിമുട്ടായിട്ടുള്ളത്. പഞ്ചായത്ത് ഇതിനുള്ള നടപടി എടുക്കണം എന്നാണ് നമ്മളെ ആവശ്യം. പഞ്ചായത്തിന് ഞാൻ പരാതിപ്പെട്ടിട്ടുണ്ട്, വില്ലേജ് ഓഫീസിൽ പരാതിപ്പെട്ടിട്ടുണ്ട്. എല്ലാവരും നടപടി എടുക്കാമെന്ന് പറഞ്ഞു. ഇതുവരെ ഒന്നുമില്ല. കഴിഞ്ഞ വർഷം ഇതേപോലെ ഞാൻ പരാതിപ്പെട്ടിന് എന്നിട്ടൊന്നും നടപടി ഉണ്ടായിട്ടില്ല. ಕಳೆದ ಮಳೆಗಾಲದಲ್ಲಿಯೂ ಈ ಪ್ರದೇಶದ ಮನೆಗಳು ಜಲಾವೃತವಾಗಿದ್ದವು. ಆ ಸಂದರ್ಭದಲ್ಲಿ ತೋಡಿನ ಮೇಲೆ ಮಣ್ಣು ಹಾಕಿದ ಕಾರಣ ನೀರು ಹರಿಯಲು ಸಾಧ್ಯವಾಗದೆ ಬಯಲು ಪ್ರದೇಶದಲ್ಲಿ ನೀರು ನಿಂತಾಗಿದೆ. ಮನೆಗಳು ಜಲಾವೃತಗೊಂಡಿರುವುದು. ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಸ್ಥಳೀಯರು ಈ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು, ನಂತರ ತೋಡಿನಲ್ಲಿ ಸಂಗ್ರಹವಾಗಿದ್ದ ಮಣ್ಣನ್ನು ತೆರವುಗೊಳಿಸಿ ಸಮಸ್ಯೆ ಬಗೆಹರಿಸಲಾಗಿತ್ತು. ಸ್ಥಳೀಯರು ಸಮಾಧಾನಗೊಂಡಿರುವಾಗಲೇ ಈ ವರ್ಷ ಪುನಃ ತೋಡಿಗೆ ತಡೆಯನ್ನು ಒಡ್ಡಿ ಮನೆ ಹಾಗೂ ಕಾಂಪೌಂಡ್ ನಿರ್ಮಿಸಲಾಗಿದೆ. ಒಂದು ಪ್ರದೇಶವನ್ನೇ ಸಂಕಷ್ಟಕ್ಕೀಡು ಮಾಡುವ ಇಂತಹ ನಿರ್ಮಾಣಗಳಿಗೆ ಅವಕಾಶ ನೀಡುವ ಪಂಚಾಯತ್ ವಿರುದ್ಧ ಸ್ಥಳೀಯರಿಂದ ತೀವ್ರ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಖಾಸಿ ಉಮರುಲ್ ಫಾರೂಕ್ ಅಲ್ ಬಖಾರಿ 10ನೇ ಉರುಸ್ ಮಲ್ಹರ್ ಸಿಲ್ವರ್ ಜುಬಿಲಿ 19ರಿಂದ 22ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಖಾಸಿ ಉಮರುಲ್ ಫಾರೂಕ್ ಅಲ್ ಬುಖಾರಿ 10ನೇ ಉರುಸ್ ಮಲ್ಹರ್ ಸಿಲ್ವರ್ ಜುಬಿಲಿ 19ರಂದು ಆರಂಭವಾಗಲಿದೆ. 22ರಂದು ಸಾರ್ವಜನಿಕ ಸಮಾರೋಪ ಸಭೆಯೊಂದಿಗೆ ಉರುಸ್ ಸಮಾಪನಗೊಳ್ಳಲಿದೆ. ಉರುಸ್ಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಆರಂಭಗೊಂಡಿದೆ. ಗುರುವಾರ ನಡೆಯಲಿರುವ ಆಚರಣಾ ಕಾರ್ಯಕ್ರಮವನ್ನು ಸಮಸ್ತ ಕೇಂದ್ರ ಉಪಾಧ್ಯಕ್ಷ KS ಅಟಕೋಯ ತಂಗಳು ಕುಂಬೋಳ್ ಉದ್ಘಾಟಿಸುವರು. 21ರಂದು ನಡೆಯಲಿರುವ ಸನ್ನದ್ಧಾನವನ್ನು ಸಮಸ್ತ ಅಧ್ಯಕ್ಷ ಇ ಸುಲೈಮಾನ್ ಮುಸ್ಲಿಯಾರ್ ಉದ್ಘಾಟಿಸುವರು. ಕಾಂತಪುರ AP ಅಬೂಬಕರ್ ಮುಸ್ಲಿಯಾರ್ ಸನ್ನದ್ಧಾನವನ್ನು ನೆರವೇರಿಸಲಿದ್ದಾರೆ. 22ರಂದು ಮೌಲಿದ್ ಪಾರಾಯಣ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. മലഹറിന്റെ സ്ഥാപകൻ സയ്യദ് മുഹമ്മദ് ഉമറുൽ ഫാറൂഖ് അൽ ബുഖാരി തങ്ങളുടെ 10ാം ഉറൂസ് പരിപാടിയും ഈ വരുന്ന 19 മുതൽ 22 വരെ നടക്കുകയാണ്. വ്യത്യസ്തമായ പരിപാടികളോടെയാണ് ഉറൂസ് പരിപാടിയും സിൽവർ ജൂബിലി നടക്കുന്നത്. ಸುದ್ದಿಗೋಷ್ಠಿಯಲ್ಲಿ ಅಹಮದ್ ಜಲಾಲುದ್ದೀನ್ ಸಾದಿ ಅಲ್ ಬುಖಾರಿ ಮಲ್ಹರ್, ಪಲ್ಲಂಗೋಡ್ ಅಬ್ದುಲ್ ಖಾದರ್ ಮದನೆ, ಅಡ್ವೊಕೇಟ್ ಹಸನ್ ಕುಂಜೆ, ಅಬ್ದುಲ್ ಬಾರಿ ಸಕಾಫಿ, ಮೊಹಮ್ಮದ್ ಉಮೈರ್ ಮಲ್ಹಾರಿ ಎಂಬಿವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವೃತ್ತಿಪರ ಶಿಕ್ಷಣದಲ್ಲಿ ಹಲವು ಬದಲಾವಣೆಗಳೊಂದಿಗೆ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಗಳಲ್ಲಿ ಪ್ರವೇಶೋತ್ಸವ ನಡೆಯಿತು. ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳ 41 ಶಾಲೆಗಳನ್ನು ಒಳಗೊಂಡಿರುವ ಪಯ್ಯನ್ನೂರು ಪ್ರಾದೇಶಿಕ ಮಟ್ಟದ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ಪ್ರವೇಶೋತ್ಸವ ತ್ರಿಕ್ಕರಿಪುರ ಕೈಕೊಟ್ಟುಕಡವು ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಿತು. 4 ವಿಭಾಗಗಳಲ್ಲಾಗಿ ವೆಬ್ ಡೆವಲಪರ್, ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್, FTCP, ಗ್ರಾಫಿಕ್ ಡಿಸೈನರ್, ಫ್ಲೋರಿಕಲ್ಚರಿಸ್ಟ್, ಇಂಟೀರಿಯರ್ ಲ್ಯಾಂಡ್ಸ್ಕೇಪರ್, ಮೈಕ್ರೋ ಇರಿಗೇಷನ್, ಮಾಸ್ಟರ್ ಗಾರ್ಡನರ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಾ ಲ್ಯಾಬ್, ಡಯಟಿಕ್ ಆಡ್, ಜನರಲ್ ಡ್ಯೂಟಿ ಅಸಿಸ್ಟೆಂಟ್, ಬ್ಯೂಟಿ ಥೆರಪಿಸ್ಟ್, ಫ್ಯಾಷನ್ ಡಿಸೈನಿಂಗ್, ಆಫ್ಸೆಟ್ ಪ್ರಿಂಟಿಂಗ್ ಆಪರೇಷನ್ ಮುಂತಾದ 34 ವಿಭಾಗಗಳಲ್ಲಿ ಕೋರ್ಸ್ಗಳನ್ನಾಗಿದೆ ಪಯ್ಯನ್ನೂರು ಪ್ರಾದೇಶಿಕದ ಅಡಿಯಲ್ಲಿ ಕಲಿಸಲಾಗುತ್ತಿರುವುದು. ಕೋರ್ಸನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ NSQF ಪ್ರಮಾಣಪತ್ರವನ್ನು ಸಹ ನೀಡಲಾಗುತ್ತದೆ ಎಂಬುದು ವಿಶೇಷತೆಯಾಗಿದೆ. ಕೈಕೊಟ್ಟುಕಡವು ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ಆಡಿಟೋರಿಯಂನಲ್ಲಿ ನಡೆದ OAGE 2025 ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಪಯ್ಯನ್ನೂರು ಪ್ರಾದೇಶಿಕ ಸಹಾಯಕ ನಿರ್ದೇಶಕಿ ER ಉದಯಕುಮಾರಿ ಉದ್ಘಾಟಿಸಿದರು. ಶಾಲಾ ಪ್ರಾಂಶುಪಾಲ KV ಗೋಪಿಕುಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. KP ಅಬ್ದುಲ್ಲಾ ಮುಖ್ಯ ಅತಿಥಿಯಾಗಿದ್ದರು. NSS ಸಂಯೋಜಕರಾದ ಬಿಜು ಪ್ರಮೋದ್, K ಇಂದಿರಾ ಮಾಡ್ಯೂಲ್ ಪ್ರಸ್ತುತಪಡಿಸಿದರು. ಪಂಚಾಯಿತಿ ಸದಸ್ಯೆ VP ಸುನೀರಾ, PP ಅಬ್ದುಲ್ಲಾ ಮಾಸ್ಟರ್, B ವಿನೋದ್ ಕುಮಾರ್, PP ದಾವೂದ್, TP ರಹೀನಾ, PP ಶೀನಾ ಎಂಬಿವರು ಮಾತನಾಡಿದರು. ತ್ರಿಕ್ಕರಿಪುರ ನ್ಯೂಸ್ ಬ್ಯೂರೋ ಚೆರ್ವತ್ತೂರ್.
ಅರ್ಜಾಲ್ ಮೈಲ್ಪಾರ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ ಉದ್ಘಾಟಿಸಿದರು. ಎಂಎಲ್ಎ ಎಡಿಎಸ್ ಫಂಡ್ನಿಂದ 22 ಲಕ್ಷ ಮತ್ತು ಪಂಚಾಯತ್ ನಿಧಿಯಿಂದ 45 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಮೊಗ್ರಾಲ್ ಪುತ್ತೂರು ಅರ್ಜಾಲ್ ಮೈಲ್ಪಾರ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಮುಜೀಬ್ ಕಂಬಾರ್, ವಾರ್ಡ್ ಸದಸ್ಯ ಧರ್ಮಪಾಲನ್, ಅನ್ವರ್ ಚೇರಂಗೈ, ಸಿದ್ದಿಕ್ ಬೇಕಲ್, ಕರೀಂ ಚೌಕಿ, ಜಿಲಾನಿ ಕಲ್ಲಂಗೈ, ಜಲೀಲ್ ಕೆಕೆಪುರ, ವೇಲಾಯುಧನ್, ನಾರಾಯಣ ನಾಯರ್, ಮೂಸಾ ಬಾಸಿತ್, ಬಶೀರ್ ಮೂಪ, ಶುಕೂರ್ ಮುಕ್ರಿ, ನಜೀರ್ ಕಲ್ಲಂಗೈ, ಸಿರಾಜ್ ಪೋಸ್ಟ್, ಗಫೂರ್ ಹಾಜಿ, ಶಹೀರ್ ಕಾವಿಲ್, ಸುಲೈಮಾನ್ ಮೈಲ್ಪಾರ, ಸಮದ್ ಮಲ್ಲಿಕಾ, ಮೊಯ್ದು ಕಲ್ಲಂಗೈ, ಸುಲೈಮಾನ್ ಅರ್ಜಾಲ್, ಸತ್ತಾರ್ ಅರ್ಜಾಲ್, ರಹೀಂ ಮೈಲ್ಪಾರ, ಸುಲೈಮಾನ್ ಮೆಟ್ರೋ, ಮುಸ್ತಫಾ, ಮಹಮೂದ್, ನೌಫಲ್, ಇಸ್ಮಾಯಿಲ್, ನಾಸರ್ ಅರ್ಜಾಲ್, ನವಾಜ್ ತೊಟ್ಟಿಲ್ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರು ಜಪ್ಪಿನಮೊಗರು ಹೆದ್ದಾರಿಯಲ್ಲಿ ನಸುಕಿನ ವೇಳೆ ನಡೆದ ಭೀಕರ ಅಪಘಾತ. 2 ಯುವಕರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ. ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣದಲ್ಲಿ ಅಕ್ರಮ ನಡೆದ ಹಿನ್ನೆಲೆ ನಿರ್ಮಾಣ ಕಂಪನಿಯಾದ ಮೆಗಾ ಕನ್ಸ್ಟ್ರಕ್ಷನ್ಗೆ 1 ವರ್ಷದ ಅವಧಿಗೆ ನಿಷೇಧ. ತಳಂಗರ ಮಲಿಕ್ ದಿನಾರ್ ಮಸೀದಿಯ ಕೊಳದಲ್ಲಿ ಮುಳುಗಿ ಯುವಕನೊಬ್ಬ ಮೃತಪಟ್ಟ ಘಟನೆ. ಫೈಜಾನ್ ಮೃತ ದುರ್ದೈವಿ. ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಮೀಂಜ ಪಂಚಾಯತ್ನ ಕೃಷಿಕ ಬಾಬು ಎಂಬವರ ಮನೆ ಕುಸಿಯುವ ಭೀತಿಯಲ್ಲಿ. ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವ ಸಮಾಲೋಚನೆ ಹಾಗೂ ಸಮಿತಿ ರೂಪೀಕರಣ ಸಭೆ. ಕ್ಷೇತ್ರ ತಂತ್ರಿವರ್ಯ ಉಳಿಯತ್ತಾಯ ವಿಷ್ಣು ಅಸ್ರ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.